ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ. ಈ ಒಂದು ಅಪ್ಡೇಟ್ ಬಂದಿದ್ದು 13ನೇ ತಾರೀಕು ಫೆಬ್ರವರಿ. ಏನಪ್ಪ ಅಂದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದು ದಿನಾಂಕ 22/2/2026 ರಾತ್ರಿ 11:59 ಅಂದರೆ ನಾಳೆ ರಾತ್ರಿ 11:59 ಸಹ ನೀವು ಅಪ್ಲಿಕೇಶನ್ನ ಹಾಕಬಹುದಾಗಿರುತ್ತೆ. ಹಾಗೂ ನೀವು ಫೀಸ್ನ ಪೇ ಮಾಡಲು 24 ಫೆಬ್ರವರಿ 2026 ಸಂಜೆ 5:30 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ. ಇಲ್ಲಿ ನೋಡಿ, ದಿನಾಂಕ 23/4/2026 ಮತ್ತು 24/4/2026 ನಡೆಸುವ CET 2026ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/2/2026 ಮತ್ತು ಶುಲ್ಕ ಪಾವತಿಸಲು 18/2/2026 ಎಂದು ಸೂಚಿಸಲಾಗಿದೆ. ಸುಮಾರು 2,87,909 ಅಭ್ಯರ್ಥಿಗಳು CET 2026ಕ್ಕೆ ನೋಂದಾಯಿಸಿರುತ್ತಾರೆ. ಇಲ್ಲಿಯವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 22/2/2026 ರಾತ್ರಿ 11:59 ಹಾಗೂ 24/2/2022 ಸಂಜೆ 5:00 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಇಂಪಾರ್ಟೆಂಟ್ ನೋಟ್ ಇದೆ ಅಲ್ಲಿ, ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಿ. ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಗಳು ಸರ್ವರ್ನಲ್ಲಿ ಸೇವ್ ಆಗುತ್ತದೆ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಏನಾದ್ರು ಕರೆಕ್ಷನ್ ಇದ್ದರೂ ಸಹ ನಾಳೆ 11:59 ಇದೆ ರಾತ್ರಿ ನೀವು ಚೇಂಜ್ ಮಾಡ್ಕೋಬೋದು. ಇನ್ನೂ ಫೀಸ್ ಪೇ ಮಾಡಿಲ್ಲ ಅಂದರೆ ನನ್ನ ಪ್ರಕಾರ ಆಗೋರು ಸಾಧ್ಯವಾದಷ್ಟು ಬೇಗನೆ ಪೇ ಮಾಡಿ. ಅದರಿಂದ ಇವಾಗಲೇ ಏನಾದರೂ ಕೆಲಸಗಳಿದ್ರೆ ಅದನ್ನೆಲ್ಲನೂ ಫಿನಿಶ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.